ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕನ್ ಅನ್ನ ತಪ್ಪದೇ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ಬರೆದು ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅಪಾರ್ಟ್ಮೆಂಟ್ ಆದಂತಹ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ನ ಒಂದು ವಿಡಿಯೋವನ್ನು ಕೂಡ ಹಾಕ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಮಾತಾಡಬೇಕಿತ್ತು. ಏನಪ್ಪಾ ಅಂದರೆ ನಾನು ಮೊಬೈಲ್ ಇರೋದ್ರಿಂದ ಎಷ್ಟು ಕ್ಲೀನ್ ಸಿಟಿ ಇದೆ, ಹೇಗಿದೆ ಅನ್ನೋದನ್ನ ನಿಮಗೆ ಸ್ವಲ್ಪ ತೋರಿಸ್ತೀನಿ. ನಾನು ಅದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೂಡ ಕೊಡ್ತಾ ಹೋಗ್ತೀನಿ. ಹಾಗೆ ಬಾಳೆಕಾಯಿ ಸಾಂಬಾರು ಕೂಡ ಮಾಡಿದ್ವಿ. ಬ್ರಾಹ್ಮಿನ್ ಸ್ಟೈಲಲ್ಲಿ ಹೇಗೆ ಮಾಡಿದ್ದೀವಿ ಅನ್ನೋದನ್ನ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಸಿಂಪಲ್ ಆಗಿರುತ್ತೆ, ತುಂಬ ಲೆಂತಿಯಾಗಿ ವಿಡಿಯೋಸ್ನ ಮಾಡ್ತಾ ಇಲ್ಲ, ಶಾರ್ಟ್ ಆಗಿ ವಿಡಿಯೋನ ಮಾಡ್ತೀನಿ. ಅದ್ರ ಜೊತೆ ಹೇಳ್ತಾ ಹೋಗ್ತೀನಿ. ಮುಂಬೈ ಹೇಗಿದೆ ಅನ್ನೋದನ್ನ ಹೇಳ್ತೀನಿ. ನಾನು ರೋಡಲ್ಲಿ ಹೋಗ್ತಾ ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ. ಅಂದರೆ ಮನುಷ್ಯರ ಬುದ್ಧಿ ಎಷ್ಟು ಹದಗೆಟ್ಟಿದೆ, ಈ ಒಂದು ಮನುಷ್ಯರು ಮಾಡುವಂತಹ ತಪ್ಪಿಂದ ಪ್ರಾಣಿಗಳಿಗೆ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದನ್ನ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮುಂಬೈಯಲ್ಲಿ ಎಲ್ಲಿ ಹೋದರೂ ಕನ್ಸ್ಟ್ರಕ್ಷನ್ಸ್ ಕೆಲಸ ನಡೀತಾನೆ ಇರುತ್ತೆ. ನೋಡ್ಬೋದು, 4 ಸುತ್ತ ಮನೆಯಿಂದ ಹೊರಗಡೆ ಕಾಲಿಟ್ರೆ ಸಾಕು, 4 ಸುತ್ತನೂ ಕೂಡ ಕನ್ಸ್ಟ್ರಕ್ಷನ್ಸ್ ಕೆಲಸ ನಡೀತಾನೇ ಇರುತ್ತೆ. ಹಾಗೆಯೇ ಏನಪ್ಪ ಅಂದರೆ ನಾವು ಬೆಂಗಳೂರನ್ನ ನೋಡ್ತಾ ಇದ್ರೆ ಕ್ಲೀನ್ ಸಿಟಿ, ಸ್ವಚ್ಛ ಭಾರತ, ಮೋದಿ ಅವರು ಹೇಳಿರುವಂಥದ್ದು ಏನಂದರೆ ಸ್ವಚ್ಛ ಭಾರತ, ಕಸವನ್ನು ಎಲ್ಲೂ ಹಾಕಬಾರ್ದು, ತುಂಬ ಕ್ಲೀನಾಗಿ ಇಟ್ಕೊಬೇಕು ಅಂತ. ಇಡೀ ನಮ್ಮ ಭಾರತ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಿರ್ತಾರೆ ಅಲ್ವಾ. ಎಲ್ರಿಗೂ ಗೊತ್ತಿರುವಂಥದ್ದು. ಇಲ್ಲಿ ಬಂದರೆ ಜನರಿಗೆ ಎಷ್ಟರ ಮಟ್ಟಿಗೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ನೋಡ್ತಾ ಇರ್ಬೋದು ನೀವು, ಹೊರಗಡೆ ನಾನು ತೋರಿಸ್ತಾ ಇದ್ದೀನಿ, ಎಲ್ಲೆಂದ್ರಲ್ಲೂ ಕಸ ಎಸಿತಾನೇ ಇರ್ತಾರೆ. ಈ ಕಸ ಈ ಥರ ಎಸಿತಾರಲ್ವಾ, ದನಗಳು ಬಂದು ಅದನ್ನೇ ತಿಂತವೆ, ಅದರ ಹೊಟ್ಟೆಯಲ್ಲಿ ಏನು ಆಗಬಾರ್ದು ಅದನ್ನು ಮನುಷ್ಯರು ಯೋಚನೆ ಅನ್ನೋದನ್ನೇ ಮಾಡೋದೇ ಇಲ್ಲ. ಹೇಗಿದೆ ಹೊರಗಡೆ ಬಂದರೆ ನನಗೆ ಯಾವ ರೀತಿ ಇದೆ ಅನ್ನೋದು ನೀವು ನೋಡ್ಬೋದು. ನೋಡಿ, ಇದು ಬಂದು ಅಂಬಾನಿಯವರ ಬಿಲ್ಡಿಂಗ್, ಆಚೆ ಕಡೆ ಕಾಣಿಸ್ತಾ ಇರ್ಬೋದು ನಿಮಗೆ ಅದು. ಹೊರಗಡೆಯಿಂದ ಬಂದರೆ ಇಷ್ಟು ಇದೆ. ಮನುಷ್ಯರು ಇನ್ನಾದರೂ ಅರ್ಥ ಮಾಡ್ಕೊಂಡು ಕಸವನ್ನು ಎಲ್ಲೆಂದರಲ್ಲೇ ಎಸೆಯೋದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಸಿಂಪಲ್ ಆಗಿ ಬಾಳೆಕಾಯಿ ಸಾಂಬಾರನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬ್ರಾಹ್ಮಿನ್ಸ್ ಶೈಲಿಯಲ್ಲಿ ಹೇಗೆ ಮಾಡ್ತೀವಿ ನಾವು ಅನ್ನೋದನ್ನು ಈ ರೀತಿ 6 ಭಾಗಗಳಾಗಿ ಕಟ್ ಮಾಡ್ಕೋತೀವಿ. ಕಟ್ ಮಾಡ್ಕೊಂಡು ಆದಮೇಲೆ ತುಂಬ ಸಿಂಪಲ್ ಆಗಿರುತ್ತೆ. ಬಾಳೆಕಾಯಿ ಸಾಂಬಾರು ಬಂದುಬಿಟ್ಟು ತುಂಬಾ ಸಿಂಪಲಾಗಿ ಮಾಡ್ತಾ ಇರುವಂಥದ್ದು. ಅದನ್ನು ಬಾಳೆಕಾಯಿನ ಈ ಥರ ಕಟ್ ಮಾಡಿ ನೀರೊಳಗಡೆ ಹಾಕೋಬೇಕು, ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತೆ. ಹಾಗಾಗಿ ಬಾಳೆಕಾಯಿನ ಎಲ್ಲ ಕಟ್ ಮಾಡಿ ಆದಮೇಲೆ ಫಸ್ಟ್ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ಇಂಗು ಫಸ್ಟು. ತುಂಬಾ ಗ್ಯಾಸ್ಟ್ರಿಕ್ ಆಗುತ್ತೆ, ಎಲ್ರಿಗೂ ಬಾಳೆಕಾಯಿ ಹಿಡಿಸೋದಿಲ್ಲ, ತುಂಬಾ ಎಸಿಡಿಟಿ. ಹಾಗಾಗಿ ಇಲ್ಲಿ ಫಸ್ಟ್ ಬಂದುಬಿಟ್ಟು ಹಿಂಗನ್ನು ಹಾಕ್ತಾ ಇದ್ದೀವಿ. ಅಂದರೆ ಇಂಗು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಬೇಕು. ತುಂಬ ಏನು ಜಾಸ್ತಿ ಹಾಕ್ಕೊಂಡ್ರೆ ಅದಕ್ಕೆ ಎಷ್ಟು ಬೇಕು ಐಟಮ್ಸು ನಾವು ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು, ನಾವು ಮಾಡ್ತಾ ಇರುವಂತಹ ಸಾಂಬಾರು. ಹಾಗೆಯೇ ಅರಶಿನ, ಪ್ರತಿಯೊಂದು ಅಡುಗೆಯಲ್ಲೂ ಕೂಡ ಅರಿಶಿನವನ್ನು ಬಳಕೆ ಮಾಡಿ. ಅರಶಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದರಲ್ಲಿ ಇರೋದ್ರಿಂದ ತುಂಬಾ ಒಳ್ಳೆಯದು. ನೀವು ಸೊಪ್ಪು ಸಾಂಬಾರು ಮಾಡ್ತಾಯಿದ್ರೂ ಕೂಡ ಅರಿಶಿನವನ್ನು ಜಾಸ್ತಿಯಾಗಿ ನೀವು ಬಳಕೆ ಮಾಡಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಜೊತೆಗೆ ರುಚಿಗೆ ಸ್ವಲ್ಪ ಬೆಲ್ಲ ಕೂಡ ಬೇಕಾಗತ್ತೆ. ಆಮೇಲೆ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಅದನ್ನು ನಿಧಾನವಾಗಿ, ಅಂದರೆ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳಿ, ಬಹಳ ಬೇಗನೆ ಬೆಂದು ಹೋಗುತ್ತೆ ಬಾಳೆಕಾಯಿ. ಆಮೇಲೆ ಮಸಾಲೆಯನ್ನು ನೀವು ಮನೆಯಲ್ಲೇ ಮಾಡ್ಕೊಬೋದು. ನಾವು ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಏನೂ ಇಲ್ಲ, ಮಾಮೂಲಿಯಾಗಿ ನೀವೇನು ಮಸಾಲೆ ಮಾಡ್ಕೊತೀರಾ, ಮೆಣಸು, ಆಮೇಲೆ ಕರಿಬೇವು, ಹಾಗೆಯೇ ಜೀರಿಗೆ, ಮೆಂತ್ಯ, ಆಮೇಲೆ ಉದ್ದಿನಬೇಳೆ, ಇದನ್ನೆಲ್ಲ ಹಾಕ್ಕೊಂಡು ನೀವೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಂಡು ತೆಂಗಿನ ತುರಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಒಟ್ಟಿಗೆ ಆ್ಯಡ್ ಮಾಡಿ ಕುದಿಸಿದ್ರೆ ಬಾಳೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಸೆಲೆಬ್ರೇಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾ ಇತ್ತು. ಹಾಗಾಗಿ ಆ ನಡುವೆನೂ ಕೂಡ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ನನ್ನ ಮಗಳು ಕೃಷ್ಣ ಜನ್ಮಾಷ್ಟಮಿಯನ್ನು ಒಂದು ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾ ಇರೋದನ್ನು ಮುಂಬೈಯಲ್ಲೇ ನೋಡಿರೋದು ಅನಿಸುತ್ತೆ. ಈ ಥರ ಎಲ್ಲ ಬೆಂಗಳೂರಲ್ಲಿ ನಾನು ಕೂಡ ನೋಡಿರಲಿಲ್ಲ ಮಡಿಕೆ ಹೊಡೆಯುವಂಥದ್ದೆಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಮುಂಬೈಯಲ್ಲಿ ಪ್ರತಿಯೊಂದು ಹಬ್ಬವನ್ನು ಕೂಡ ಅಷ್ಟೇ ವಿಜೃಂಭಣೆಯಿಂದ ಮಾಡ್ತಾರೆ, ಗಲ್ಲಿಯಲ್ಲೂ ಕೂಡ ಮಾಡ್ತಾರೆ. ಇದನ್ನು ನೀವು ನೋಡ್ತಾ ಇರಿ. ನಾನು ಆವಾಗಲೇ ಹೇಳಿದ ಹಾಗೆ ರೋಡಲ್ಲಿ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಎಷ್ಟೇ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೂ ಕೂಡ ಮನುಷ್ಯರು ಪ್ಲಾಸ್ಟಿಕ್ ಬಳಕೆಯನ್ನು ಜಾಸ್ತಿನೇ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಬಳಕೆಯನ್ನು ಜಾಸ್ತಿ ಮಾಡಿದ್ರೂ ಪರವಾಗಿಲ್ಲ, ಆದರೆ ಮನುಷ್ಯ ಅಂದಮೇಲೆ ಅವನಿಗೆ ಸ್ವಲ್ಪ ಬುದ್ಧಿನೂ ಕೂಡ ಇರಬೇಕಾಗತ್ತೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದಲ್ಲ, ಅದನ್ನು ಒಂದು ಡಸ್ಟ್ಬಿನ್ ಅಂತ ಇರುತ್ತೆ, ಅದಕ್ಕೆ ಒಂದು ಪ್ರಾಪರ್ ಆಗಿರುವಂತಹ ಜಾಗ ಇರುತ್ತೆ. ಅಲ್ಲೇ ಹಾಕ್ಕೊಳ್ಳಿ. ಯಾಕಂದರೆ
ಹೆಚ್ಚಾಗಿ ನೀವು ನೋಡಿರ್ತೀರ, ಗಮನಿಸ್ತಿರ್ತೀರ, ಹೊರಗಡೆ ಹೋದಾಗ ಎಲ್ಲಾದರೂ ಕಸದ ತೊಟ್ಟಿ ಕಂಡು ಬಂದಲ್ಲಿ ನಾಯಿಗಳು, ದನಗಳು ಹೆಚ್ಚಾಗಿ ಏನಾದರೂ ತಿನ್ನೋದಕ್ಕೆ ಸಿಗುತ್ತಾ, ಏನಾದರೂ ತಿನ್ನೋದಕ್ಕೆ ಇದೆಯಾ ಅಂತ ಹೋಗಿ ಅವುಗಳು ಅಲ್ಲಿ ಹುಡುಕಾಡ್ತಾ ಇರ್ತವೆ. ಆವಾಗ ಏನು ಮಾಡ್ತವೆ ಅಂದರೆ, ಏನಾದರೂ ತಿನ್ನೋದಕ್ಕೆ ಪ್ಲಾಸ್ಟಿಕ್ ಒಳಗಡೆ ಸಿಕ್ತು ಅಂದರೆ ಅದನ್ನೇ ಫುಲ್ ಪ್ಲಾಸ್ಟಿಕ್ಕನ್ನೇ ತಿಂದು ಬಿಡ್ತವೆ. ನೀವು ನೋಡಿರಬಹುದು. ಸೊ ಆಮೇಲೆ ಆ ದನಗಳಿಗೆ ನಾವು ಮಾಡಿರೋಂತಹ ತಪ್ಪಿಂದ ದನಗಳ ಆರೋಗ್ಯ ಆಗಿರ್ಬೋದು, ಅವುಗಳ ಜೀವ ಹಾನಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಮುಂದೆ ಆದರೂ ಕೂಡ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಿದ್ರೂ ಕೂಡ ಆದಷ್ಟು ಅದನ್ನು ಕಡಿಮೆ ಮಾಡಿ, ಎಲ್ಲಿ ಅದನ್ನು ನಾವು ಬಳಸಬೇಕು, ಎಲ್ಲಿ ಅದನ್ನು ನಾವು ಹಾಕಬೇಕು, ಅದನ್ನು ಬಳಸಿ ಆದಮೇಲೆ ಎಲ್ಲಿ ಅದನ್ನು ಬಿಸಾಕಬೇಕು ಅನ್ನುವಂತಹ ಸಾಮಾನ್ಯ ಜ್ಞಾನವನ್ನು ಇನ್ನು ಮುಂದೆ ಆದರೂ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಮೂಕ ಪ್ರಾಣಿಗಳಿಗೆ ಸಮಸ್ಯೆ ಆಗುತ್ತೆ. ನಮ್ಮಿಂದ ನಾವು ಮಾಡಿದಂತಹ ಮನುಷ್ಯರಿಗಂತೂ ಬುದ್ಧಿ ಇಲ್ಲ. ಸೊ ಬುದ್ಧಿ ಇರುವಂತಹ ಪ್ರಾಣಿಗಳಿಗಾದರೂ ಕೂಡ ಪಾಪ ಅವರ ಆರೋಗ್ಯವನ್ನು ನಾವು ನೋಡ್ಕೊಳ್ಬೇಕು. ಯಾಕಂದರೆ ಅವುಗಳಿಗೆ ಬಾಯಿ ಅಂತೂ ಬರೋದಿಲ್ಲ ಪಾಪ. ನಾವು ಏನು ಬಿಸಾಕ್ತಿರ್ತೀವಿ ಅದನ್ನು ತಿಂದ್ಕೊಂಡು ಅವುಗಳು ಬದುಕ್ತಾ ಇರ್ತವೆ. ಸೊ ಆಮೇಲೆ ಅವುಗಳ ಆರೋಗ್ಯ ಕೂಡ ಹಾಳಾಗುತ್ತೆ. ಸೊ ಈ ಒಂದು ಸಿಂಪಲ್ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್. ಲಾಟ್ಸ್ ಆಫ್ ಲವ್.